ನಿಮ್ಮ ಹೆಸರು ಫುಲ್ಲು ಅದೇ ಫುಲ್ಲು ಎಲ್ಲ ನಿಮ್ಮಿಂದ ಕಲಿಬೇಕು. ಸ್ಟೇ ಫಾರ್ ಫ್ರಮ್ ಇಲ್ಲಾಂದ್ರೆ ನಿಮ್ಮ ಕಾಲಿ ನನ್ಗೆ ಬರ್ಬೇಕು. ಸ್ಟೇ ಫಾರ್ ಎಂತ ಮಾಡ್ಬೇಕು ಕ್ಯಾಮ್ರಾ ಮುಂದೆ ಹೋಗಿ ಡಾನ್ಸ್ ಮಾಡ್ತಾಳೆ, ಬಂದೆಲ್ಲ ಕಚ್ಚಡವಾಗಿ ಇಟ್ಕೊತಾಳೆ. ಒಂದು ಪಾತ್ರೆ ತೊಳಿಯಲ್ಲ, ಬರೀ ಮಾತು. ಅಲ್ಲಿ ಕಂಡವ್ರ ಜೊತೆ ಹೋಗೋಗ್ ಮಾತಾಡೋದು, ಟಾಯ್ಲೆಟ್ಗೆ ಹೋಗ್ಬೇಕು. ಅಮ್ಮ ಯಾಕೆ ಎದ್ದೋಗ್ತೀರಾ ಮಧ್ಯಾಹ್ನ? ಅವರ ಇಷ್ಟ. 3 ಗಂಟೆ ಇಲ್ಲಿ ಮಾತಾಡ್ತಾರೆ, ನಗ್ತಾರೆ, ಅದೇ ಪ್ರಾಬ್ಲಮ್ ಆಗಲ್ಲ. ನಾವು ಸ್ವಲ್ಪ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅವಾಗೇನ್ ಪ್ರಾಬ್ಲಮ್ ಆಗಲ್ಲ. ಟಾಯ್ಲೆಟ್ಗೆ ಹೋಗಿ ಹುಡುಗಿ ಅದ್ರ ಪಾಡ್ಗೆ ಡ್ಯಾನ್ಸ್ ಮಾಡ್ರಿ, ಇವ್ರಿಗೇನು ಪ್ರಾಬ್ಲಮ್ಮು? ನಾನು ಅದನ್ನೇ ಹೇಳ್ದೆ, ಅವಳು ಅಲ್ಲಿ ಮಾಡೋದು ನಿಮಗೆ ಬಾದರ್ ಆಗ್ಬಾರ್ದು. ಹಂಗೆ ಹೇಳಿದಕ್ಕೆ ಅವ್ರೇನು ಹೇಳಿದ್ರು ಅಂದರೆ, ಒಂದು ಹೆಣ್ಮಗು ಆಗ ಅಲ್ಲಿ ಹೋಗಿದೆ, ನಾವೆಲ್ಲೋ ಮಿಡ್ ನೈಟಲ್ಲಿ ಎಲ್ಲೋ ಹೊರಗಡೆ ಹೋಗಿಲ್ವಲ್ಲ, ವಿ ಆರ್ ಸೇಫ್ ಇನ್ಸೈಡ್ ದಿ ಹೌಸ್ ಇದೀವಲ್ಲ. ಹಾಂ, ಅವ್ರ ಮುಂದೆನೇ ಅವಳು ಅಷ್ಟು ಕಾನ್ಫಿಡೆಂಟ್ ಆಗಿ ಜಿಲ್ಜಿಲ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಾನು ಅದನ್ನ ಕೇಳೋಣ. ಅವಳು ವೈಯಕ್ತಿಕ ನಿರ್ಧಾರ, ಇದು ನನ್ನ ಪರ್ಸನ್, ನನ್ನ ರೀಸನ್ಸ್ ಹೇಳಿದೀನಿ. ಅವಳೇನು ಅಲ್ಲಿ ಮಾತಾಡೋದು? ಏನ್ ಮಾತಾಡೋದು? ಅವಳ ಹತ್ರ ಎಲ್ಲ ನಾವೇನ್ ಮಾತಾಡೋದು? ಬಾ, ನಾಳೆ ಸಿಗ್ಲಿ, ಇದು ತಗ್ದು ಆಚೆ ಬಿಸಾಕ್ತೀನಿ. ಮಾತಾಡೋ ಅವಶ್ಯಕತೆ ಇದ್ರಲ್ಲೇ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದ್ದಾಳೆ ಅವಳು ಅಂತ. ಅವಶ್ಯಕತೆ ಇಲ್ಲ. ಅವ್ರಿಗೆ ಏನಂದ್ರೆ ಅವ್ರಿಗೆ ಅವರೇ ಅಟೆನ್ಷನ್ ತಗೋಬೇಕು. ಅವ್ರ ಮಧ್ಯೆ ಯಾರೇ ಹೋಗ್ಬಾರ್ದು, ಅವ್ರಿಗೆ ಅವರೇ ನಿಂತ್ಕೋಬೇಕು. ನಿನ್ ಹತ್ರ ಇದೆಯಾ ಅದು? ಇವನ್ ಹತ್ರ ಇದೆಯಂತಲ್ಲ ಇಯರಿಂಗ್. ನಾನು ಅದಕ್ಕೆ ಅವಳು ಎಲಿಮಿನೇಷನ್ ಬ್ಯಾಗ್ಗಳನ್ನ ನೆಟ್ಟಕ್ಕೆ ಇಟ್ಕೋ, ಆಮೇಲೆ ನಿನ್ ಬಾಯಿನ ಸರಿ ಮಾಡ್ಕೊಳ್ಳುವಂತೆ. 10 ಸಲ ಟಾಯ್ಲೆಟ್ಗೆ ಹೋಗ್ಬೇಕು, 10 ಸಲ ಟಾಯ್ಲೆಟ್ ಇಂದ ಬರ್ಬೇಕು. ಮಲ್ಗಿರೋ ನಿನ್ ಮನುಷ್ಯರಲ್ವಾ ನಾವು? 20 ಸತಿ ಹೋಗ್ತೀನಿ, 100 ಸತಿ ಹೋಗ್ತೀನಿ. ನೀವು 3 ಗಂಟೆಯಲ್ಲಿ ಮಾತಾಡ್ತೀರಾ, ಅದೇ ಡಿಸ್ಟರ್ಬ್ ಅಲ್ಲ? ಅದೇ ಡಿಸ್ಟರ್ಬ್ ಅಲ್ವಾ? ಅದೇ ಡಿಸ್ಟರ್ಬ್ ಅಲ್ಲ. ನಾನು 100 ಸತಿ ಹೋಗ್ತೀನಿ, ನಿಮ್ಗೆ ಅಂತ? ನೀವು ನಿಮ್ಮ ಮನೆದು ವಾಶ್ರೂಮ್, ನಿಮ್ಮ ಮನೆದು ವಾಶ್ರೂಮ್, ನನ್ನ ಇಷ್ಟ, ನನ್ನ ಇಷ್ಟ, ನನ್ನ ಇಷ್ಟ. ನೀವು 10 ಸತಿ ಬಟ್ಟೆ ಚೇಂಜ್ ಮಾಡ್ತೀರಾ, ನಾನು